ಒಬ್ಬ ಮುದ್ಕಪ್ಪ ಮಾದಪ್ಪನ ರೂಪದಲ್ಲಿ ಬಂದು ನನಗಿಂತ ವಯಸ್ಸಾಗಿತ್ತು, ಬಂದು ನಾಗಮಲೆ ಕರ್ಕೊಂಡು ಹೋದ. ಈಗ ಯಾರು ಹೋಗಕ್ಕಾಗಲ್ಲ ಹುಲಿ ಗುಹೆಗೆ. ಈ ಬೆಟ್ಟ ಗುಡ್ಡನ ಹತ್ತಿ ಇಳಿದು ಹೋಗ್ಬೇಕಾಗಿರೋದು ಅದೇ ಕಷ್ಟಕರವಾಗಿರೋದು. ಇಲ್ಲೇ ಎಲ್ಲರನ್ನೂ ಗುಡ್ಡ ಬಿಡೋದು. ನಾನು ಮತ್ತೆ ಶಶಾಂಕ ಕೂಡ ಇಬ್ರು ಗುಡ್ಡಂದಿರೆ. ಎಲ್ರಿಗೂ ಮೊಟ್ಟ ಮೊದಲನೇದಾಗಿ ನನ್ನ ಪ್ರೀತಿಯ ನಮಸ್ಕಾರ. ಇದು ನನ್ನ ಮೊದಲನೇ ಬ್ಲಾಗ್, ನನ್ನ ಹೊಸ ಕಥೆಯಲ್ಲಿ ಅಪ್ಲೋಡ್ ಆಗುತ್ತೆ. ಈ ಬ್ಲಾಗ್ನ ಮಾಡೋಕ್ಕೆ ಅಂತ ನನ್ನ ಫೇವ್ರೇಟ್ ಆದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ. ನನ್ನ ಜೊತೆ ನನ್ನ ಫ್ರೆಂಡು ಶಶಾಂಕ್ ಕೂಡ ಇದ್ದಾನೆ. ಇವಾಗ ಕೆಂಪಸ್ ಹುಡ್ಕೊಂಡು ಹೋಗ್ಬೇಕು ಸ್ಟಾರ್ಟ್ಲೈಟ್ಗೆ. ಬಸ್ ಆಟೋನ ಬುಕ್ ಮಾಡ್ತಾ ಇದ್ದೀವಿ, ಇನ್ನೂ ಬುಕ್ ಆಗ್ತಾನೆ ಇಲ್ಲ. ಸುಮಾರು ಇವಾಗ ಒಂದು 5 ಗಂಟೆ ಆಗಿರ್ಬೋದು. ಇವನು 3 ಗಂಟೆಗೆ ಹೋಗೋಣ ಅಂತ ನಾನು ಹೇಳಿದ್ರೆ ಇವನು 5 ಗಂಟೆಗೆ ಬಂದಾನೆ ಅಣ್ಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಗೈಸ್, ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಇವಾಗ 90% ಆಲ್ರೆಡಿ ರೀಚ್ ಆಗಿದ್ದೀವಿ. ಈ 90% ಏನು ಕಷ್ಟಕರವಾಗಿರಲಿಲ್ಲ, ಸುಗಮವಾಗಿತ್ತು. ಯಾಕಂತಂದರೆ ನಾವು ಬ್ಯಾಂಗ್ಳೂರ್ ಟು ತಾಳ್ಬೆಟ್ಟಕ್ಕೆ ಬಸ್ಸಲ್ಲಿ ಬಂದಿದ್ದು. ಈ ತಾಳ್ಬೆಟ್ಟದಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 10% ಈ ಬೆಟ್ಟ ಗುಡ್ಡನ ಹತ್ತಿ ಇಳಿದು ಹೋಗ್ಬೇಕಾಗಿರೋದು ಅದೇ ಕಷ್ಟಕರವಾಗಿರೋದು. ಏನೋ ಮಾದಪ್ಪನ ಜಪ ಮಾಡ್ಕೊಂಡು ಹೋಗೋಣ. ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಾನು ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಾದೇಶ್ವರ ಅವ್ರದ್ದು ಆಶೀರ್ವಾದ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ತಾಳ್ಬೆಟ್ಟದಲ್ಲೂ ಕೂಡ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮುದ್ದೆ, ಅನ್ನ, ಸಾಂಬಾರು, ಮೊಸರನ್ನ ಎಲ್ಲ ಕೂಡ ಸಿಗ್ತಿದೆ. ಹಾಗೆ ಕಾಲ್ದಾರಿಲಿ ಭಕ್ತಾದಿಗಳಿಗೆ ಅಂತ ಹಣ್ಣು, ಜ್ಯೂಸು, ಐಸ್ ಕ್ರೀಮು ಎಲ್ಲ ಕೂಡ ಕೊಡ್ತಾಯಿದ್ದಾರೆ. ಇವನು ತಿಂತಿದ್ದಾನೆ ಅಂದ್ಬಿಟ್ಟು ಮದ್ದೂರು ವಡೆ ಏನು ಕೊಡ್ತಾ ಇಲ್ಲ. ಮದ್ದೂರು ವಡೆ ಇಲ್ಲಿ ಕೊಟ್ಟಿದ್ದಲ್ಲ, ಮದ್ದೂರಲ್ಲಿ ನಾವು ತಗೊಂಡಿದ್ದು. ಮದ್ದೂರು ವಡೆನ 3 ಅವರ್ 4 ಅವರ್ ಆದ್ಮೇಲೆ ತಿಂತಾ ಇದ್ದೀವಿ. ಮದ್ದೂರು ವಡೆನ ಮದ್ದೂರಲ್ಲಿ ತಗೊಂಡ್ವಿ. ಮದ್ದೂರಲ್ಲಿ 15 ಮಿನಿಟ್ಸ್ ಅಂತ ಬ್ರೇಕ್ ಕೊಟ್ಟಿದ್ರು. ಅಲ್ಲೇ ಹೋಗಿ ಮದ್ದೂರು ವಡೆ ತಗೊಬರೋಷ್ಟರಲ್ಲಿ ನಮ್ಮ ಸೀಟು ಕೂಡ ಹಿಡ್ಕೊಬಿಟ್ಟಿದ್ರು. ನಮಗೂ ಸೀಟ್ ಕೊಟ್ಟಿರಲಿಲ್ಲ. ಮಳವಳ್ಳಿ ಗಂಟ ನಿಂತ್ಕೊಂಡು ಆಮೇಲೆ ಸೀಟು ಹಿಡ್ಕೊಂಡು ಬಂದ್ವಿ. ಸೊ ಅದಕ್ಕೆ ಇವಾಗ 3 ಅವರ್ ಆದಮೇಲೆ ತಿಂತಿದ್ದೀವಿ. ಇದು ಇವನ ಫಸ್ಟ್ ಎಕ್ಸ್ಪೀರಿಯೆನ್ಸು ಬೆಟ್ಟ ಹತ್ತುತ್ತಿರೋದು. ನಾವು ಬೆಂಗಳೂರು ಟು ತಾಳ್ಬೆಟ್ಟಕ್ಕೆ ಬಸ್ಸಲ್ಲಿ ಬಂದ್ವಿ. ಅಲ್ಲಿಂದ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಂಗಳೂರಿಂದ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ನಮಗೆ ಯಾವಾಗಲೂ ಕೂಡ ಎಕ್ಸಾಮ್ ಈ ತಿಂಗಳಲ್ಲೇ ಬೀಳ್ತಿತ್ತು. ಸೊ ಅದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಸತಿ ಈ ಇಯರಲ್ಲಿ ಬೇಗನೆ ಮುಗೀತು. ಆದರೆ ಈ ಸತಿ ಬೇರೆ ಕಡೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಟೈಮಿಂದ ಆದರೂ ಮಾದಪ್ಪನ ದಯೆ ಇದ್ದರೆ ಬೆಂಗಳೂರು ಟು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆನುಮಲೆ ಗುಂಜುಮಲೆ ಗುರು ಗುಂಜುಮಲೆ 77 ಮಲೆಯಲ್ಲಿ ನಲಿದು ನಾಟ್ಯ ಓಡುವಂತ ನಮ್ಮಪ್ಪ ಮುದ್ದು ಮಾದಪ್ಪಗೆ ಅನ್ಸೋದು ಉಗೇ ಮೈಕಾರ. ಅವ್ರು ನೀವು ಒಬ್ಬರೇ ಬರ್ತೀರಾ ಇಲ್ಲಾಂದ್ರೆ ಕುಟುಂಬ ಸಮೇತ ಬರ್ತಿದ್ದೀರಾ? ಕುಟುಂಬ ಸಮೇತ ಬರ್ತಾ ಇದ್ದು. ನನ್ನ ಮಗಳು ಬಿಟ್ಟು ನಾನು, ನನ್ನ ಮಗ, ನಮ್ಮ ಹೆಂಗಸು ಎಲ್ಲ ಬರ್ತಾ ಇದ್ದು. ಬರ್ತಾ ಇದ್ಬೇಕಾದ್ರೆ ಸ್ವಾಮಿ ಪವಾಡ, ಬೇಕಾದಷ್ಟು ಪವಾಡ ತೋರಿಸಿದ್ರು ಸ್ವಾಮಿ. ಏನಂತ ಹೇಳ್ಬೋದಾ? ಜನತೆಗೆಲ್ಲ ಅರಿವಾಗ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಕತೆ ಹೇಳ್ತೀನಿ ಕೇಳಿ. ಮೊದಲನೇ ಪಾದಯಾತ್ರೆ ಮಾಡುವಾಗ ಚಪ್ಪಲಿ ಇಲ್ಲದೆ ಬರೀ ಕಾಲ್ನಡಿಗೆಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಕಾಲ್ನಡಿಗೆಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ನನ್ನ ಜೊತೆಲಿ ಬಂದಿರೋಕೆ ಎಲ್ಲರಿಗೂ ಕಾಲು ಒಪ್ಪಳೆ ಬಂದ್ಬಿಡ್ತು. ನನಗೊಬ್ಬನಿಗೆ ಸ್ವಾಮಿ ಕೃಪೆಯಿಂದ ದಯೆಯಿಂದ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾನೆ. 25 ವರ್ಷದಿಂದ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾನೆ. ಅವನ ಶಕ್ತಿ, ಅವನ ಭಕ್ತಿ, ಆ ಭಗವಂತನ ಕರುಣೆ. ನಾನು ಬಂದು ಇಲ್ಲಿ ಸೇರ್ಕೊಂಡ್ಮೇಲೆ ಬೆಟ್ಟದ ಮೇಲೆ ಹೋದ್ಮೇಲೆ ಒಬ್ಬ ಮುದ್ಕಪ್ಪ ಮಾದಪ್ಪನ ರೂಪದಲ್ಲಿ ಬಂದು ನನಗಿಂತ ವಯಸ್ಸಾಗಿತ್ತು, ಬಂದು ನಾಗಮಲೆ ಕರ್ಕೊಂಡು ಹೋದ. ನಾಗಮಲೆ ಕರ್ಕೊಂಡೋಗಿ ಅರ್ಧ ದಾರಿ ಬಿಟ್ಬಿಟ್ಟ. ನನ್ನ ನಿಮ್ಮಂತವ್ರು ಸಿಕ್ಕಿದ್ರು. ನಿಮ್ಮಂತವ್ರು ಸಿಕ್ಕಿ ಎಲ್ಲಿಗೆ ಹೋಗ್ತೀರ? ನಾಗಮಲೆಗೆ ಹೋಗ್ತೀನಿ. ನಾನು ಬರ್ತೀನಿ ಪಾಪ. ಒಂದು ಹುಡುಗ, ನಾನು ಇಬ್ಬರು ಹೋಗ್ತಾ ಇದ್ದೆ. ದಾರಿಯಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೆ. ಕೇಳ್ಕೊಂಡು ಹೋಗ್ತಾ ಇದ್ದೆ. ದಾರಿ ತೋರಿಸೋದು. ನಾಗಮಲೆಗೆ ಹೋದ. ನಾಗಮಲೆಗೆ ಹೋಗಿ ಈ ರೀತಿ ನಾಗಮಲೆ ನೋಡಿದ್ದೀರಾ? ಇಲ್ಲ, ಹೋಗಿಲ್ಲ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಬಿಡ್ತಾ ಇಲ್ಲ. ಇವಾಗ ಈ ರೀತಿ ಸ್ವಾಮಿ ಇದೆ. ಈಗ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿಂದ 1 ಕಿಲೋಮೀಟರ್ ಹುಲಿ ಗುಹೆ ಇದೆ. ಹುಲಿ ಗುಹೆ ನೋಡ್ಕೊಂಡ್ ಬಂದೆ. ಈಗ ಯಾರು ಹೋಗಕ್ಕಾಗಲ್ಲ ಹುಲಿ ಗುಹೆಗೆ. ಹೌದಾ? ಇವಾಗ ನಾಗಮಲೆಗೂ ಕೂಡ ಬಿಡ್ತಾ ಇಲ್ಲ. ಇವಾಗ ರಿಜಿಸ್ಟರ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದಾರೆ. ನಾನು ಫಸ್ಟ್ ಹೋದಾಗ 26ನೇ ವರ್ಷದಿಂದ ಹೋದಾಗ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗಿ ದೀಪ ಹಚ್ಬಿಟ್ಟು ಬರಬೇಕು. ಈ ರೀತಿ ಗುಹೆ ಇದೆ. ಇವಾಗ ಭಕ್ತಾದಿಗಳು ಬರ್ತಿರುವಾಗ ಈ ತರ ಬಾಟಲ್ಲು ಮತ್ತೆ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಪರಿಸರಕ್ಕೆ ಹಾನಿ ಉಂಟು ಮಾಡೋ ತರ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ?
ಅಂದ್ರೆ ಇವಾಗ ಆಡಳಿತ ಮಂಡಳಿಗೂ ಕೂಡ ಮತ್ತೆ ಭಕ್ತಾದಿಗಳಿಗೂ ಕೂಡ ಆಡಳಿತ ಮಂಡಳಿಯವರು ಎಲ್ಲೇ ಕೂಡ ಒಂದು ಕಸಬುಟ್ಟಿಯದಾಗ್ಲಿ ಸ್ವಚ್ಛತೆ ಕಾಪಾಡೋ ತರ ಯಾವ್ದು ಮಾಡಿಲ್ಲ. ಸೊ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಆವಾಗ ಪರಿಸರ ಶುದ್ಧವಾಗಿತ್ತು. ಹಾ. ಒಂದು ಈ ಪ್ಲಾಸ್ಟಿಕ್ ಕವರ್ ಇರಲಿಲ್ಲ. 26 ವರ್ಷದಿಂದ ಪ್ಲಾಸ್ಟಿಕ್ ಕವರ್ ಇರಲಿಲ್ಲ, ಮತ್ತು ತಟ್ಟೆಗಳು ಇರಲಿಲ್ಲ. ನಾವುಗಳು ತಟ್ಟೆಗಳು ಎತ್ಕೊಂಡ್ಬಂದು ಅಲ್ಲಿಂದ ಎತ್ಕೊಂಡ್ಬಂದು ಊಟ ಮಾಡ್ತಾಯಿದ್ವು. ಈ ರೀತಿ ಗಲೀಜಿರಲಿಲ್ಲ. ಇವಾಗ ಎಲ್ಲ ಜನ ಕಲಿಯುಗ. ಹಿಂದೆ ಶುದ್ಧವಾಗಿ ಬರ್ತಾಯಿದ್ವು, ಇವಾಗ ಅಷ್ಟು ಶುದ್ಧವಾಗಿ ಬರ್ತಾಯಿಲ್ಲ. ಕುಡಿಯೋರು ಬರ್ತಾರೆ. ಹೌದು, ಇವಾಗ ನಾವು ಅಲ್ಲಿ ಬರ್ತಾ ನೋಡಿದ್ವಿ ಒಂದಷ್ಟು ಜನ ಧೂಮಪಾನ ಮಾಡೋದು, ಡ್ರಿಂಕ್ ಮಾಡ್ಕೊಂಡು ಬರ್ತಾರೆ. ಇಸ್ಪಿಟ್ ಆಡೋರು, ಜೂಜ್ ಆಡೋರು ಬರ್ತಾರೆ. ನಾನಾ ರೀತಿ ಮಾಡ್ತಾ ಇದ್ದೀನಿ. ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳ್ದ ಅವನೇ ಕಾಪಾಡಬೇಕು, ಅವನೇ ನೋಡ್ತಾ ಇದ್ದಾರೆ. ಸೊ ಗೈಸ್ 99% ಬಂದ್ಬಿಟ್ಟಿದ್ದೀವಿ. ಇನ್ನು 1% ಅಷ್ಟೇ. ಮಾದಪ್ಪನ ಗೋಪುರ ಕಾಣಿಸ್ತಿದೆ ನೋಡಿ ಅಲ್ಲಿ. ಏನೋ ಒಂಥರ ತುಂಬ ಸಂತೋಷ ಆಗ್ತಿದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಫಸ್ಟ್ ಟೈಮ್ ನಾವು ಇವನು ನಡ್ಕೊಬಂದಿದ್ದು. ಎಷ್ಟೊಂದು ಜನ ವಯಸ್ಸಾದವರು ಕೂಡ ನಡ್ಕೊಬರ್ತಿದ್ದಾರೆ, ನೋಡ್ಬೋದು ನೀವು. ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡು ಅವ್ರು ಬುಟ್ಟಿ ಕಟ್ಕೊಂಡು ಕೋಲ್ ಇಟ್ಕೊಂಡು ಊರವರೆಲ್ಲ ಜಾಸ್ತಿ ಮಾದಪ್ಪನ ಜಪ ಮಾಡ್ಕೊಂಡು ಅವ್ರದೇ ಆದ ಲೋಕದಲ್ಲಿ ಬರ್ತಾರೆ ಅವರು. ಹೌದು, ಅದು ಖುಷಿ ಆಗುತ್ತೆ ನೋಡಿದಾಗೆಲ್ಲ. ನಮ್ಮ ಬ್ಯಾಂಗ್ಳೂರವ್ರು ಯಾರು ಬರೋದಿಲ್ಲ, ಆ ಥರ ಊರವರೇ ಜಾಸ್ತಿ ಬರೋದು. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಹಾಗೆ ಆ ದಾರಿಲಿ ಬರ್ತಿರೋ ತಾತ ಹೇಳಿದ್ದು 100ಕ್ಕೆ 100 ನಿಜ. 25 ವರ್ಷದಿಂದ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಇವಾಗಂತೂ ಪರಿಸರನ ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಬರೋ ಭಕ್ತಾದಿಗಳು ಕೂಡ ಅಷ್ಟೇ, ಆಡಳಿತ ಮಂಡಳಿಯೂ ಕೂಡ ಅಷ್ಟೇ. ಆಡಳಿತ ಮಂಡಳಿಯವರು ತುಂಬ ಮುನ್ಸೂಚನೆ ತೊಗೋಬೇಕಾಯ್ತು ಅಂತ ಅನಿಸುತ್ತೆ. ಬರೋ ದಾರಿಲಿ ಯಾವುದೇ ಥರದ ಕಸದ ಬುಟ್ಟಿಗಳು ಯಾವುದೂ ಇಲ್ಲ. ಹಣ್ಣು ಹಂಪಲು ಕೊಡ್ತಾರಲ್ಲ, ಆ ಕಡೆ ಮಾತ್ರ ಕಸದ ಬುಟ್ಟಿಗಳಿರುತ್ತೆ. ಅಲ್ಲಿ ತಿಂದು ಅಲ್ಲಿ ಹಾಕಿದ್ರೆ ಓಕೆ. ಅದು ಬಿಟ್ಟು ಮುಂದೆ ಏನಾದ್ರು ಅವ್ರು ಸುಸ್ತಾದಾಗ ತಿನ್ಕೋಬೇಕು ಅಂದ್ಬಿಟ್ಟು ಎತ್ಕೊಂಡು ಹೋಗಿರ್ತಾರೆ. ಬಟ್ ಅವರು ಕಸದ ಬುಟ್ಟಿಗೆ ಮತ್ತು ಈ ಥರ ಕ್ಯಾರಿ ಮಾಡಿಬಿಟ್ಟು ತಗೊಬರೋದಿಲ್ಲ. ಅಲ್ಲೇ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಡ್ತಾರೆ. ಅದರಿಂದ ನಮಗೆ ತೊಂದರೆ ಆಗೋದಕ್ಕಿಂತ ಪರಿಸರದಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ, ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡ್ದಂಗೆ ಆಗುತ್ತೆ. ಮಹದೇಶ್ವರ ಆಡಳಿತ ಮಂಡಳಿಯವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ಇಲ್ಲಿರೋ ಸ್ವಚ್ಛತೆ ಸ್ವಲ್ಪ ಕಡಿಮೆನೇ ಅನಿಸುತ್ತೆ ನನಗೆ. ಮಾದಪ್ಪ ನನಗಿಷ್ಟ, ಬಟ್ ಆಡಳಿತ ಮಂಡಳಿಗೆ ನಾನು ಹೇಳ್ತಾ ಇರೋದು ಸ್ವಚ್ಛತೆ ಆಗಿರಲಿ ಮತ್ತು ಬರೋ ಭಕ್ತಾದಿಗಳಿಗೆ ವ್ಯವಸ್ಥೆ ಆಗಿರಲಿ, ಅದರದ್ದು ಸ್ವಲ್ಪ ಕೊರತೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಮಾತಾಡಿದ್ರೆ ಸ್ವಲ್ಪ ಅವರು ನೀವೇ ನೋಡ್ತಿರಲ್ಲ ಸರ್, ಇವಾಗ ಭಕ್ತಾದಿಗಳು ಕೂಡ ಜಾಸ್ತಿ ಬರ್ತಾರೆ, ಅದು ಹೆಂಗಾಗುತ್ತೆ ಅಂತ ಅಂತಾರೆ. ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾತಾಡೋಣ. ಸೊ ಗೈಸ್, ಹಂಗೆ ದಾರಿಲಿ ಬರ್ತಾ ಒಂದಷ್ಟು ಸೊಪ್ಪುಗಳನ್ನ, ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಒಂದಷ್ಟು ಸೊಪ್ಪುಗಳನ್ನ ಕಿತ್ಕೊಂಡು ಮಖಕ್ಕೆ ಬಣ್ಣ ಎತ್ಕೊಂಡು ಡ್ಯಾನ್ಸ್ ಆಡಬೇಕಂತೆ. ಇವಾಗ ಇವರು ಡ್ಯಾನ್ಸ್ ಆಡೋಕ್ಕೆ ತಯಾರಾಗ್ತಿದ್ದಾರೆ. ನೀವು ಹಿಡ್ದಿರೋ ಸೊಪ್ಪು ಯಾವುದು? ಬೆಳ್ತಂಗಡಿ. ಬೆಳ್ದಂಗಡಿನಾ ಬೆಳ್ತಂಗಡಿನಾ? ಇವಾಗ ಡ್ಯಾನ್ಸ್ ಆಡೋದೇನಕ್ಕೆ? ಅವಾಗಿನ ಸಂಪ್ರದಾಯ ಅದು. ಅವಾಗ ಮಾದಪ್ಪ ಇದಕ್ ಬಂದಾಗ, ಊರೂರ್ ಸುತ್ತ ಬಂದಾಗ ಊರೂರ್ ಮೇಲೆ ಬಂದು ಈ ತರ ಆಟಗಳನ್ನೆಲ್ಲ ಆಡ್ಕ ಬಂದಲ್ಲ. ಈ ತರ ಆಟ ಬೇಡರ ಜೊತೆನೂ ಆಡ್ಕ ಬಂದ ಆಟ. ಅವಾಗಿನ ಸಂಪ್ರದಾಯ ನಾವು ಅವ್ರ ಪ್ರಕಾರ ನಾವು ಅವಾಗಿನ ಸಂಪ್ರದಾಯನ ಪಾಲಿಸ್ತೀವಿ. ಇವಾಗ ಕಾಲ್ದಾರಿಲಿ ಬಂದಿರ್ತೀವಲ್ವಾ, ಇವಾಗ ಸ್ನಾನ ಮಾಡ್ಬಾರ್ದು, ಹಂಗೆ ಹೋಗಿ ದರ್ಶನ ಮಾಡ್ಬೇಕು ಅಂತಂತಾರೆ. ಅದ್ ಮಾದಪ್ಪಂದು ಹಂಗೇನಾ? ಬರೋ ಭಕ್ತಾದಿಗಳು ಅದು ಮಾದಪ್ಪನ್ಗ ಅಷ್ಟೇ ಅಲ್ಲ, ಬರೋ ಭಕ್ತಾದಿಗಳು ಅಲ್ಲಿಂದ ಯಾವ ರೀತಿ ಬಂದಿರ್ತಾರೋ ಅದೇ ರೀತಿ ನಾನು ದರ್ಶನ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗ್ಬೇಕು. ಅದು ಮಾದಪ್ಪನ ಪೌಡದ ಬಗ್ಗೆ ಏನಾದ್ರು ಹೇಳ್ಬೋದು? ಮಾದಪ್ಪನ ಪೌಡದ ಬಗ್ಗೆ ಎಲ್ಲಾರು ಒಂದು ಕೊಂಡಾಡ್ಬೇಕು, ಹೊಗಳಾಡ್ಬೇಕು. ಮಾದಪ್ಪನ್ಗೆ ಇವಾಗ ನಾವೇನ ಒಂದು ಕಾಣಿಕೆ ಕಟ್ಕೋತೀವಿ, ಅದು ಈಡೇರಿದೆ. ಈಗ ನಾನು ಸ್ವಲ್ಪ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿ ಕಲ್ಲು ಜೋಡ್ಸ್ಬಿಟ್ಟು ಬಂದಿದ್ದೆ, ಅದ್ ನೆರವೇರ್ತು. ಇನ್ ಸ್ವಲ್ಪ ಪೆಂಡಿಂಗ್ ಉಳ್ಕೊಂಡಿದೆ. ಮಾಮೂಲಿ ಪಾದಯಾತ್ರೆ ಬರ್ತಾ ಇರ್ತೀನಿ, ಮಾದಪ್ಪನ್ ಇದು ಮಾಡ್ಕೊಯ್ತು. ಎಷ್ಟು ವರ್ಷದಿಂದ ಬರ್ತಿದ್ದೀರಣ್ಣ? ನಾವ್ ಈಗ ಇದನ್ನ ಸೇರಿಸ್ರೆ 2 ವರ್ಷ ಅಷ್ಟೇ. 2 ವರ್ಷ? ಹೋದ ವರ್ಷ ಬಂದು ಯಾಕೆ ಕಟ್ಕೊಂಡು ಹೋಗಿದೆ. ಈಗ ಅದಕ್ಕೋಸ್ಕರ ಹುಡುಗರ ಮಕ್ಕಳನ್ನೆಲ್ಲ ಕರ್ಕೊಂಡು ಜೊತೆಲಿ ಬಂದೆ. ಎಷ್ಟು ವರ್ಷ ಅಣ್ಣ ನಿಮ್ಗೆ? ನಮ್ 31. 31? ಹಂಗ ಅನ್ಸೋದೇ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು. ಹೇಳಕ್ಕ, ನೀನ್ ಹೇಳಕ್ಕ. ಮಂಗಳಾರತಿ ಕೊಡ್ತಿದ್ದೀರಾ? ಮಂಗಳಾರತಿ ನೀವು ತಗೊಳ್ಳಿ. ಬಾಕಿ ಹೇಳಿ. ಆನೆಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಇದು ನಾಟ್ಯೋಡು ಅಂತ ನಮ್ಮ ಅಪ್ಪಾಜಿ ಮುದ್ದು ಮಗದ ಮಾದಪ್ಪಂಗೊಂದ್ಸತಿ ಉಗೇನ್ರಿ. ಇವಾಗ ನೀವನ್ನಿ ಅನ್ನಿ ಮತ್ತ ಅನ್ನಲಿಯಾ? ಸರಿ, ಟಾಟಾ, ಬೈ ಬೈ. ಸೊ ಗೈಸ್, ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನಾವೇನು ಸ್ನಾನ ಮಾಡಂಗಿಲ್ವಂತೆ. ಪಾದಯಾತ್ರಿಗಳು ಡೈರೆಕ್ಟ್ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಂತೆ. ಅದಕ್ಕೆ ಅಂತರ್ಗಂಗೆಗೆ ಬಂದು ಕೈಕಾಲು ತೊಳ್ಕೊಂಡು
ಹಣೆಗೆ ವಿಭೂತಿ ಕೂರಿಸ್ಕೊಂಡು ಇವಾಗ ಸ್ವಾಮಿನ ನೋಡಕ್ಕಂತ ಹೋಗ್ತಿದ್ದೀವಿ. ಫಸ್ಟ್ ಚಿನ್ನತ್ತೇರು ನೋಡ್ತೀವಿ, ಯಾಕಂತಂದ್ರೆ ಇವಾಗ ಎಷ್ಟು 6 o'clock, 6 ಗಂಟೆ ಇನ್ನು 1 ಅವರ್ಗೆ ಚಿನ್ನತ್ತೇರು ಎಳಿತಾರೆ. ಇವಾಗ ನಾವು ಕ್ಯೂ ಅಲ್ಲಿ ಏನಾರು ನಿಂತ್ಕೊಂತು ಅಂದ್ರೆ ಇನ್ನೊಂದು 3 ಅವರ್ 4 ಅವರ್ ಬರೋದೇ ಇಲ್ಲ ಆಚೆ. ನಾವು ತುಂಬಾ ರಶ್ ಇದ್ದಾರೆ, ಶಿವರಾತ್ರಿ ಅಲ್ವಾ. ಸೊ ಅದಕ್ಕೆ ಚಿನ್ನತ್ತೇರು ನೋಡ್ಕೊಂಡು ಸ್ವಾಮಿ ದರ್ಶನಕ್ಕಂತ ಹೋಗ್ಬಿಡ್ತೀವಿ. ಇವಾಗಂತೂ ತುಂಬಾ ಕುತೂಹಲ ಇದೆ ಸ್ವಾಮಿನ ನೋಡೋದಕ್ಕೆ. ಸೊ ಗೈಸ್, ಮಾದಪ್ಪನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದಕ್ಕೆ ಆಶೀರ್ವಾದ ಪಡ್ಕೊಬಂದೆ. ನಾನು ಏನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಫಸ್ಟ್ ಇಲ್ಲೇ ಬರೋದು. ಯಾಕಂತಂದರೆ ನನಗೆ ಔಟ್ಸೈಡು ಯಾವುದೇ ಪೀಪಲ್ಲು ನಾವು ಕ್ಲೋಸ್ ಆಗಿರೋದಾಗಲಿ, ಇಷ್ಟಪಡೋರಾಗಲಿ, ನಾನು ಇಷ್ಟಪಡೋರಾಗಲಿ ಯಾರೂ ಕೂಡ ಇಲ್ಲ. ಒಂದು ನಮ್ಮ ಮಾದಪ್ಪ, ಅದು ಬಿಟ್ಟರೆ ನನ್ನ ತಾಯಿ, ನನ್ನ ತಂದೆ. ಫಸ್ಟು ಬೆಸ್ಟ್ ಫ್ರೆಂಡ್ ಅಂತಂದರೆ ನಮ್ಮ ಮಾದಪ್ಪ, ಅದಾದಮೇಲೆ ನನ್ನ ತಾಯಿ. ಅದಕ್ಕೆ ಅಂತ ನಾನು ಇಲ್ಲಿ ಬಂದು ಐಡಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಐಡಿ ಅಂತಂದರೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ವೀಡಿಯೋ ಮಾಡಿದ್ನಲ್ಲ, ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತ ಯೂಟ್ಯೂಬ್ ಚಾನಲ್ನ ಇಲ್ಲೇ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವಿವಾಗ ಸಾಲೂರು ಮಠಕ್ಕೆ ಅಂತ ಬಂದಿದ್ದೀವಿ. ಇಲ್ಲೇ ಎಲ್ಲರನ್ನೂ ಗುಡ್ಡ ಬಿಡೋದು. ನಾನು ಮತ್ತು ಶಶಾಂಕ ಕೂಡ ಇಬ್ಬರು ಗುಡ್ಡ ಅಂದಿರೆ, ನಾನು ಇಲ್ಲೇ ಬಿಟ್ಟಿದ್ದು. ಇದೊಂದು 2 ವರ್ಷದಿಂದ ಅಲ್ವನು, ಇದೊಂದು 2 ವರ್ಷದಿಂದ ಇಲ್ಲೇ ಗುಡ್ಡ ಬಿಟ್ಟಿದ್ದು. ಇದು ಮಾದಪ್ಪ ಜಪ ಮಾಡಿದ ಜಾಗ. ಇವಾಗ ಓಪನ್ ಇದ್ದಿದ್ರೆ ತೋರಿಸ್ಕೊಡ್ತಿದ್ದೆ. ನಂದು ಹಳೆ ಫೋಟೋಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ, ಅದನ್ನ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ನನಗೆ ತುಂಬ ಮೆಮೊರಿ ಅಂತಂದರೆ ತುಂಬ ಮೆಮೊರಿ ಇದೆ. ನಾನು ಯಾರನ್ನೂ ಕೂಡ ನಂಬೋದಿಲ್ಲ ಮಾದಪ್ಪ ಅವ್ರನ್ನ ಹೊರತುಪಡಿಸಿ. ನಾನು ಎಷ್ಟು ನಂಬಿದ್ದೀನಿ ಅಂತಂದರೆ, ಈ ಜಾಗದಲ್ಲಿ ಅಂತಂದರೆ ಬೆಟ್ಟದಲ್ಲಾಗಿರಲಿ ಇಲ್ಲಾಗಿರಲಿ ಒಂದಷ್ಟು ಗಳಿಗೆ ಇಲ್ಲಿ ನಾನು ಮಲಿಕಂದ್ರೆ ಮಾದಪ್ಪನ ಮಡಿಲಲ್ಲಿ ಮಲಗಿದಷ್ಟು ಖುಷಿ ಆಗುತ್ತೆ ನನಗೆ. ಅಷ್ಟು ಕೂಡ ನಂಬ್ಕೊಬಿಟ್ಟಿದ್ದೀನಿ. ಇನ್ಯಾರನ್ನ ಜನರು ನಂಬೋ ಬದಲು ದೇವ್ರನ್ನ ನಂಬೋರತ್ತೇ ನಾವು ಉದ್ಧಾರ ಆಗಬೇಕು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಈ ವ್ಲಾಗಲ್ಲಿ ಏನೇ ತಪ್ಪಿದ್ರು ಕೂಡ, ಅಂದರೆ ನನ್ನದಾಗಿರ್ಬೋದು, ಇಲ್ಲಾಂದರೆ ಎಡಿಟಿಂಗ್ದಾಗಿರ್ಬೋದು, ಏನೇ ತಪ್ಪಿದ್ರು ಕೂಡ ಕಮೆಂಟ್ ಮೂಲಕ ಇಲ್ಲಾಂದರೆ DM ಮಾಡೋ ಮೂಲಕ ನನಗೆ ತಿಳಿಸ್ಕೊಡಿ. ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಕೊಡ್ತೀನಿ. ಅದನ್ನ ಸರಿಪಡಿಸ್ಕೊಂಡು ನಿಮ್ಮನ್ನ ಮನರಂಜಿಸೋಕ್ಕೆ ಅಂತ ಆದಷ್ಟು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ಬರ್ತೀನಿ. ಮತ್ತೆ ಸಿಗೋಣ.